ಹೇಳಿ ಸರ್, ಏನ್ ಹೇಳ್ಬೇಕು ಸರ್, ಹೇಳಿ ಸರ್. ಬರ್ಡೇ ವಿಶಸ್ಗೆ ಜನರಿಗೆ ಏನ್ ಹೇಳ್ತೀರಾ? ಹಿಂಗಿದೆ ಏನೋ ನನಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನಕ್ಕಂದ್ರೆ ಇವ್ರು ತೋರಿಸ್ತಾ ಇದ್ದು ಪ್ರೀತಿ ಅಭಿಮಾನ ಆಗಲಿ, ಸಾಯೋವರೆಗೂ ಚಿರೋಲಿ. ಯಾರ್ಯಾರೋ ನನ್ನ ಎಲ್ಲ ಅಭಿಮಾನಿಗಳು ಒಂದೇ ಮಾತು ಕೇಳ್ಕೊಳ್ಳೋದು, ಈ ಹಾರ ಆಗಲಿ ಕೇಕ್ ಆಗಲಿ ದಯವಿಟ್ಟು ಹಣ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಮ ಮನಸ್ಸನ್ನ ನಾವು ಪ್ರೀತಿಸ್ತಿರೋ ಇಲ್ಲ ಅಭಿಮಾನ ಇದ್ದಿದ್ರೆ ಅದೇ ದುಡ್ಡನ್ನ ಒಂದು ಬಡವ್ರನ್ನ ಊಟ ಹಾಕ್ಬೇಡಿ. ಅದು ನಿಮಗೂ ಪುಣ್ಯ ಸಿಗುತ್ತೆ, ನಮಗೂ ಪುಣ್ಯ ಸಿಗುತ್ತೆ. ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ ಅಷ್ಟೇ. ಆಮೇಲೆ ಜೈದ್ ಅವ್ರ ಬರ್ತಡೆ, ಜಮೀರ್ ಬಿ ಮಗ, ಜಮೀರ್ ಬಿ ಅಂದರೆ ಟೈಗರು ನಮ್ಮನ್ನ, ಅವ್ರ ಮಗಂದು ಇವತ್ತು ಬರ್ತಡೆ. ಬಟ್ ನಾವು ಎಲ್ಲ ಇವತ್ತು ಅವ್ರಿಗೆ ಒಂದು ಹೆಸರು ಇದ್ದೀವಿ, ಜೈದ್ ಖಾನ್ ಅಂತ ಇಲ್ಲ, ಡೈಮಂಡ್ ಸ್ಟಾರ್ ಕರ್ನಾಟಕ. ಅದು ಆಶೀರ್ವಾದ ನಮ್ಮ ದರ್ಶನ್ ಅಣ್ಣಂದು ಇದೆ, ಜಮೀರ್ ಅಣ್ಣಂದು ಇದೆ, ಈ ರಾಜ್ಯದ ಜನತದ್ದು ಅವ್ರ ಮೇಲೆ ಆಶೀರ್ವಾದ ಪ್ರೀತಿ ಇರಲಿ ಅಂತ ಬಯಸ್ತಾ ಇದ್ದೀವಿ. ಹೇಳಕ್ ಬರೋ ಇಷ್ಟ. ನೀವು ಎರಡು ಮಾತಾಡ್ಬಿಡಿ ಅಣ್ಣ. ಇವತ್ತು ನಮ್ಮ ಜೈದ್ ಖಾನ್ ರವರ ಅಭಿಮಾನಿಗಳಿಗೆ ನನ್ನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆಳಗಿನ ಜಾವ 8 ಗಂಟೆ 7:30 8 ಗಂಟೆಗೆ ಮುಂಚಿತವಾಗಿ ಬಂದು ಇಲ್ಲಿ ಕಾದು ಇವತ್ತು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ದೇವರು ಜೈದ್ ಖಾನ್ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಅಭಿಮಾನಿಗಳ ಮನಸ್ಸಿನಲ್ಲಿ ಅವರು ಸದಾ ಕಾಲ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಅಲ್ತಾಫ್ ಅಣ್ಣ ಅವರು ಬಂದಿದ್ದಾರೆ, ಮತ್ತೆ ಅವರು ಎಲ್ಲ ಹಿಂಬಾಲಕರು ಬಂದು ಆಶೀರ್ವಾದ ಮಾಡಿದ್ದಾರೆ. DC ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲಾ ಜನ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ವಿನಾಯಕ್, ಗೌಸಿ ಎಲ್ಲರೂ ಬಂದಿದ್ದಾರೆ. ಯಾರು ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಇವರೆಲ್ಲರೂ ಸದಾ ಕಾಲ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಡೈಲಾಗ್